ಸಮಸ್ತ ಕನ್ನಡ ನಾಡಿನ ಜನತೆಗೆ ನಿಮ್ಮ ವಿನಯ್ ಮಾಡುವ ವಂದನೆಗಳು. ಒಂದು ಶುಭ ಸಂಜೆ. ಅಟ್ ಪ್ರೆಸೆಂಟ್ ನಾನಿದ್ದೀನಿ ನಮ್ಮ ದಾವಣಗೆರೆ ಬಸ್ ಸ್ಟಾಪಲ್ಲಿ. ಇವತ್ತು ನನ್ನ ಜರ್ನಿ ಇದೆ ನಮ್ಮ ದಾವಣಗೆರೆಯಿಂದ ಮಂಗಳೂರಿಗೆ ನಮ್ಮ KSRTC ನಾನ್ AC ಸ್ಲೀಪರಲ್ಲಿ. ಸೊ ಬಸ್ ಆಲ್ರೆಡಿ ಬಂದು ನಿಂತಿದೆ. ಅದು ಬಂದ್ಬಿಟ್ಟು ಈಗ 9:30 ಇದೆ ಡಿಪಾರ್ಚರ್. ಅಂಡ್ ನಮ್ದು ಬಂದ್ಬಿಟ್ಟು 10 ಗಂಟೆಗಿದೆ. ಇನ್ನು 10 ಗಂಟೆ ಇದೆ ಗೈಸ್ ಡಿಪಾರ್ಚರ್. ಸೊ ಹಂಗಾಗಿನೂ ಪ್ಯಾಸೆಂಜರ್ಸ್ ಬಂದಿಲ್ಲ. ಸೊ ನಾನು ಬಂದ್ಬಿಟ್ಟು ಇದೇನೆ ಸೀಟ್ ನಂಬರ್ 18 ಅಪ್ಪರ್ ಬೆಡ್ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಯೂಶಲಿ ನಾನ್ AC ಸ್ಲೀಪರ್ ಹೇಗಿರುತ್ತೆ ಅಂತೇಳಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕಂಫರ್ಟ್ ಜರ್ನಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಇದೆ ಗೈಸ್, ಹ್ಯುಮಿಡಿಟಿ ಭಾಳ ಇದೆ, ಶೆಕೆ ಕಿತ್ಕೊಂಡು ಹೊಡಿತಾ ಇದೆ. ಸೊ ಇಂಥ ಟೈಮಲ್ಲಿ ನಾನ್ AC ಬೆಟರ್ ಅಂತ ಅಂದ್ಕೊತೀನಿ. ಆ್ಯಂಡ್ ನೋಡಿ, ಫಸ್ಟ್ ಸೀಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಡಿಸ್ಅಡ್ವಾಂಟೇಜ್ ಏನಂದರೆ ಲೆಗ್ ಸ್ಪೇಸು ಸ್ವಲ್ಪ ಹಿಂಗೆ ಕರ್ವ್ ಇದೆ ಗೈಸ್. ಸೊ ಅದೊಂದು ಸಮಸ್ಯೆ. ಲಗೇಜ್ ಹೋಲ್ಡರು ಆ್ಯಂಡ್ ವಾಟರ್ ಬಾಟಲ್ ಹೋಲ್ಡರ್ ಇದೆ, ಆ್ಯಂಡ್ ಚಾರ್ಜಿಂಗ್ ಪಾಯಿಂಟ್ C ಟೈಪ್ ಇದೆ, ಆ್ಯಂಡ್ ನಾರ್ಮಲ್ ಚಾರ್ಜ್ ಕೂಡ ಇದೆ, ಆ್ಯಂಡ್ ಬೆಡ್ ಲ್ಯಾಂಪ್ ಒಂದು ಸಿಗುತ್ತೆ. ಸೊ ಮಸ್ತ್ ಜರ್ನಿ ಆಗ್ಬೋದು. ಆ್ಯಂಡ್ ಯೂಶಲಿ ಪಿಲ್ಲೋ ಕೊಡಲ್ಲ, ಸ್ವಲ್ಪ ಇದೆ ಹೈಟ್ ಬರುತ್ತೆ ನಿಮಗೆ ತಲೆಗೆ, ಕಂಫರ್ಟ್ ಅನಿಸುತ್ತೆ. ಆ್ಯಂಡ್ ಕೂತ್ಕೊಳ್ಳೋರಿಗೂ ಕೂಡ ಚೆನ್ನಾಗಿ ಕಂಫರ್ಟ್ ಇದೆ. ಇದನ್ನು ಕೂಡ ಬ್ಯಾಕ್ ಕಂಪ್ಲೀಟ್ ನೈಟ್ ಜರ್ನಿ ಹೇಗಿರುತ್ತೆ ದಾವಣಗೆರೆಯಿಂದ ಮಂಗಳೂರಿಗೆ ಅಂತೇಳಿ ನೀವು ಫೀಲ್ ಮಾಡಿ, ನಾನು ಫೀಲ್ ಮಾಡ್ತೀನಿ. ಸೊ ಹಾಫ್ ಆನ್ ಅವರ್ಗೆ ಒಂದೊಂದು ಬಸ್ಸಸ್ ಇದೆ ಗೈಸ್. ಬಸ್ಸಸ್ ಡೀಟೇಲ್ಸ್ ಹೀಗಿದೆ ನೋಡಿ. ಇಲ್ಲೇ ಬಸ್ ಸ್ಟಾಪಲ್ಲೇ ಕ್ಯಾಂಟೀನ್ ಇದೆ, ಲೈಟಾಗಿ ಏನಾನ ತಿನ್ನೋಣ ಬನ್ನಿ. ಅಣ್ಣ ಸಿಂಗಲ್ ಇಡ್ಲಿ ವಡ ಇಲ್ಲ, ಟೋಕನ್ ಕೊಟ್ಟಿದ್ದೀನಿ ನೋಡಿ. ಹಾಂ, ಸಾಂಬಾರು ಬಿಸಿ ಇದೆಯಾ? ಓಕೆ, ಸಾಂಬಾರು ಹಾಕಿ ಚಟ್ನಿನೂ ಹಾಕಿ ಗೈಸ್. ಇಲ್ಲಿ ಇಡ್ಲಿ ವಡ ಚೆನ್ನಾಗಿರುತ್ತೆ, ಲಾಸ್ಟ್ ಟೈಮ್ ತಿಂದಿದ್ದೆ. ಬನ್ನಿ ಇವಾಗ ಒಂದು ಸಲ ಟೇಸ್ಟ್ ಮಾಡೋಣ. 9:30 ಬಸ್ ಇವಾಗ ಡಿಪಾರ್ಟ್ ಆಗ್ತಾಯಿದೆ ನೋಡಿ. ಟೈಮ್ 10 ಗಂಟೆ ಆಯಿತು, ಈಗ ಹೊರಡೋ ಟೈಮು. ಬನ್ನಿ ಹೋಗೋಣ. ಈ ಬಸ್ ಹೊರಡುತ್ತೆ ದಾವಣಗೆರೆಯಿಂದ ರಾತ್ರಿ 10 ಗಂಟೆಗೆ ವಯ ಹರಿಹರ, ಮಲೆಬೆನ್ನೂರು, ಹೊನ್ನಾಳಿ ಮೇಲೆ ನಾವು ಹೋಗಿ ರೀಚ್ ಆಗ್ತೀವಿ ಶಿವಮೊಗ್ಗನ ರಾತ್ರಿ 12:30ಕ್ಕೆ. ಶಿವಮೊಗ್ಗದಿಂದ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಮೇಲೆ ನಾವು ಹೋಗಿ ತಲುಪ್ತೀವಿ ತೀರ್ಥಹಳ್ಳಿನ ಬೆಳಗಿನ ಜಾವ 2 ಗಂಟೆಗೆ. ಅಲ್ಲಿಂದ ಹುಲಿಕಲ್ ಘಾಟ್ ಮೇಲೆ ನಾವು ಹೋಗಿ ತಲುಪ್ತೀವಿ ನಮ್ಮ ಕೋಸ್ಟಲ್ ವಿಜನ್ ಕುಂದಾಪುರಕ್ಕೆ ಬೆಳಗಿನ ಜಾವ 4 ಗಂಟೆಗೆ. ಅಲ್ಲಿಂದ ಉಡುಪಿಯಿಂದ ಮಣಿಪಾಲಿಂದ ಎಗೇನ್ ಪಡುಬಿದ್ರಿ, ಮುಲ್ಕಿ, ಸೂರತ್ಕಲ್ ಮೇಲೆ ನಾವು ಹೋಗಿ ತಲುಪ ಮಂಗಳೂರು ಬಸ್ ಸ್ಟಾಪ್ ಅಂಡ್ ಎನಪೈ ಹಾಸ್ಪಿಟಲ್ನ ಬೆಳಿಗ್ಗೆ 7 ಗಂಟೆಗೆ. ಈ ಬಸ್ಸಲ್ಲಿ ಟೋಟಲ್ 9 ಅವರ್ಸ್ ಜರ್ನಿ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಕೊತೀನಿ ಅಂತ ಹೇಳ್ತಾ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ದುಗ್ಗಮ್ಮನ ಜಾತ್ರೆ ದಾವಣಗೆರೆಯಲ್ಲಿ, ಹಂಗಾಗಿ ಲೈಟಿಂಗ್ಸ್ ಅಂತೂ ಮಸ್ತಾಗಿ ಹಾಕಿದ್ದಾರೆ ಗೈಸ್. ನೋಡೋದಕ್ಕೆ ಖುಷಿ ಆಗುತ್ತೆ ನಮ್ಮ ದಾವಣಗೆರೆನ ಈ ರೀತಿ. ಸರ್ ನಿಮ್ದು ಊಟ ಆಯ್ತು. ಮತ್ತೆ ಅಲ್ಲಿ ತೀರ್ಥಹಳ್ಳಿಲಿ ಏನೋ ಸ್ನ್ಯಾಕ್ಸ್, ಟೀ, ಕಾಫಿ ಅಷ್ಟೇನೆ? ಓಕೆ. ಅಲ್ಲಿ ಬಸ್ ಸ್ಟಾಪ್ ಅಲ್ಲ ಸ್ಟಾಪು ಅಥವಾ ಬಸ್ ಸ್ಟ್ಯಾಂಡಲ್ಲಿ? ಒಬ್ಬರೇ ಹೋಗೋದಿಕ್ಕೆ ಬೇಜಾರಲ್ಲ ಸರ್, ಸಿಂಗಲ್ ಡ್ರೈವರ್? ಹೌದಾ, ನಿಮ್ಮ ಮಂಗಳೂರು ಫಿಕ್ಸಾ? ಇದೇ ಫಿಕ್ಸ್, ಮತ್ತೆಲ್ಲೂ ಹೋಗಿಲ್ಲ? ಮತ್ತೆ ಬೇರೆ ಕಡೆ ಎಲ್ಲೂ ಹೋಗಿಲ್ಲ.
ಗೈಸ್ ದಾವಣಗೆರೆ ಕೊಲ್ಲಾಪುರ ಬಸ್ ಹೋಗ್ತಾ ಇದೆ ನೋಡಿ ಮುಂದೆ, ವಯಾ ಹುಬ್ಳಿ ಬೆಳಗಾಂ ಮೇ ಬಿ ಸಂಕೇಶ್ವರ್ ನಿಪ್ಪಾಣಿ ಕೊಲ್ಲಾಪುರ. ಗೈಸ್ ಅರಿಯಾರ್ ಬಸ್ ಸ್ಟಾಪಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ 24/7 ಜನ ಇರ್ತವೆ ಗೈಸ್. ಐ ಡೋಂಟ್ ನೋ ಬಸ್ಗಳು ಕಡಿಮೆ ಇದೆಯೋ ಇಲ್ಲ ಜನ ಜಾಸ್ತಿ ಇದಾವೆ ಅಂತ. ಸೊ ನನಗೆ ಒಂದೊಂದು ಸಲ ಶಾಕ್ ಆಗುತ್ತೆ, ಎನಿ ಟೈಮ್ ಜನ. ನಾನು ಲಾಸ್ಟ್ ಟೈಮ್ ಶ್ರೀಶೈಲ ಹೋಗುವಾಗಲೂ ಅಷ್ಟೇ ಎಷ್ಟೊಂದು ಜನ ಇತ್ತು. ಮೇ ಬಿ ಬಸ್ಗಳ ಸಮಸ್ಯೆ ಇಲ್ಲಿಂದ ತುಂಬ ಇದೆ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ಜನ ಕಮೆಂಟು ಕೂಡ ಮಾಡಿದ್ದೇವೆ. ಐ ಡೋಂಟ್ ನೋ ಇದಕ್ಕೆ ಸೊಲ್ಯೂಷನ್ ಏನು ಅಂತ. ಸರ್ ಮತ್ತೆ ಶಿವಮೊಗ್ಗನೇ ಸ್ಟಾಪು? ಹೊನ್ನಾಳಿ ಆಗಲ್ಲ ಸರ್ ಬುಕ್ಕಿಂಗು? ಹೊನ್ನಾಳಿ ಇಲ್ಲ. ಹಾಂ 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 ಹಾಂ. ಗೈಸ್ ಸ್ಟ್ರೈಟ್ ಹೋದರೆ ಹುಬ್ಳಿ ಹೋಗ್ಬೋದು, ಆ್ಯಂಡ್ ರೈಟ್ಗೆ ಹೋದರೆ ಹೊಸಪೇಟೆ ಹೋಗ್ಬೋದು. ಆ್ಯಂಡ್ ನಾವು ಹೋಗ್ತಿದ್ದೀವಿ ಲೆಫ್ಟ್ಗೆ ಶಿವಮೊಗ್ಗಕ್ಕೆ. ದಾವಣಗೆರೆ ಬಿಟ್ಟ ಮೇಲಿಂದ ಈ ಸೀಟಿಗೆ ಬಂದೇ ಇಲ್ಲ, ಇವಾಗಲೇ ಬಂದಿದ್ದು. ನಾನು ಆ್ಯಕ್ಚುಲಿ ಮಲೆಬೆನೂ ಇಲ್ಲ, ಹೊನ್ನಾಳಿಲಿ ಬರೋಣ ಅಂತ ಅಂದ್ಕೊಂಡೆ, ಇವಾಗಲೇ ಬಂದೆ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಲೆಗ್ ಸ್ಪೇಸ್ ಅಂತೂ ಮಸ್ತ್ ಕಂಫರ್ಟ್ ಆಗಿದೆ. ನನ್ನ ನೈಟ್ಗೆ ಕಂಫರ್ಟ್ ಅಂದರೆ ಇನ್ನು ನಿಮಗೆ ಸಿಕ್ಕಾಪಟ್ಟೆ ಇಟ್ಟಿದೆ ಗೈಸ್. ಟೆಂಪ್ರೇಚರ್ ಬಂದ್ಬಿಟ್ಟು 27 ಇದೆ. ಅಟ್ ಪ್ರೆಸೆಂಟ್ ಟೈಮು 10:40 ಆಗಿದೆ. ಏನೋ ಕೆಲಸ ನಡೀತಾ ಇದೆ ಗೈಸ್. ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ನಮ್ಮ NH4 ಪುಣೆ ಬೆಂಗಳೂರು ನ್ಯಾಷನಲ್ ಹೈವೇ. ಸೊ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಹೈವೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಹೈವೇ ಇದೆ, ಯಾವ್ದು ಹೇಳಿ? ಇವಾಗ ನಾವು ಹೋಗ್ತಾ ಇದ್ದೀವಲ್ಲ ಇಲ್ಲಿಂದ ಶಿವಮೊಗ್ಗಕ್ಕೆ. ಬನ್ನಿ ವೇ ಹೇಗಿದೆ ಅಂತೇಳಿ ಹೇಳ್ತೀನಿ ನಿಮಗೆ. ಗೈಸ್ ಇದು ಬಂದ್ಬಿಟ್ಟು ಹೊಸಪೇಟೆಯಿಂದ ಶಿವಮೊಗ್ಗಕ್ಕೆ ಕನೆಕ್ಟ್ ಮಾಡೋ ಸ್ಟೇಟ್ ಹೈವೇ. ಎಸ್, ಸ್ಟೇಟ್ ಹೈವೇ ಅನ್ನೋದಕ್ಕೆ ನನಗಂತೂ ತುಂಬ ಬೇಜಾರಾಗುತ್ತೆ. ತುಂಬ ವಿಡಿಯೋದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀನಿ ಎಷ್ಟು ಚಿಕ್ಕದಾಗಿದೆ ಅಂತ. ಇವಾಗ ಹೋಗಿ ಒಂದು 20 ಕಿಲೋಮೀಟರ್ಸ್ ಅಪ್ ಟು ಮಲೆಬೆನ್ನೂರು ತನಕ ಚೆನ್ನಾಗಿದೆ. ಬಟ್ ಮಲೆಬೆನ್ನೂರಿಂದ ಮುಂದೆ ಹೇಳ್ಕೋಬಾರ್ದು, ಆ ಲೆವೆಲಲ್ಲಿದೆ. ಆ್ಯಂಡ್ ಆಪೋಸಿಟ್ ಯಾವುದಾನ ವೆಹಿಕಲ್ ಬಂತು ಅಂದರೆ ನೋಡಿ, ಎಕ್ಸಾಂಪಲ್ ಈಗ ಒಂದು ಬಸ್ ಬರ್ತಾ ಇದೆ ನೋಡಿ, ಸೈಡ್ ಕೊಡೋದಕ್ಕೂ ಜಾಗ ಆಗಲ್ಲ ಒಂದೊಂದು ಸಲ. ಆ್ಯಂಡ್ ಇವಾಗ ಸ್ವಲ್ಪ ನೈಟು ವೆಹಿಕಲ್ಸ್ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ಡೇ ಟೈಮಲ್ಲೆಲ್ಲ ತುಂಬ ವೆಹಿಕಲ್ಸ್ ಓಡಾಡುತ್ತೆ. ಈ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಏನೋ. ಸರ್ ಚಾರ್ಜಿಂಗ್ ಪಾಯಿಂಟ್ ಆನ್ ಮಾಡಿ ಸ್ವಲ್ಪ. ಯಾವುದೂ ಆಗಲ್ಲ? ಓಕೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೈಸ್. ಚಾರ್ಜಿಂಗ್ ಆಪ್ಷನ್ ಇಲ್ಲ ಇವತ್ತು, ಏನೂ ಮಾಡೋಂಗಿಲ್ಲ. ಪವರ್ ಬ್ಯಾಂಕ್ ತಂದಿದ್ದೀನಿ, ನೋಡೋಣ ಅದುವೇ ಚಾರ್ಜ್ ಮಾಡ್ಕೊತೀನಿ. ಕ್ಯಾಮ್ರಾ ಫುಲ್ಲು ಚಾರ್ಜ್ ಡೌನ್ ಆಗಿದೆ. ನಾನು ಹಂಗೂ ಹಾಕಿದ್ದೆ ಬಟ್ ಹೋಗಿದೆ ಅಂತ. ಸದ್ಯ ಲೈಟ್ ಆನ್ ಆಗುತ್ತಾ ನೋಡೋಣ. ಇಲ್ಲ, ಲೈಟು ಹೋಗಿದೆ. ಇದೇನು ಡಬಲ್ ರೋಡ್ ಆಗಲ್ವಾ ಸರ್? ಹೌದಾ? ಅದೇ ಹೊಸಪೇಟೆಯಿಂದ ಹಿಂಗೆ ಇದೆಯಲ್ಲ ಸರ್, ಇಷ್ಟೇ ಚಿಕ್ಕದಿದೆ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಅಕ್ವೈರ್ ಮಾಡಿ ಜಾಗ ಬಿಟ್ಬಿಟ್ರೆ ನಾವು ಮಾಡ್ಕೊಡ್ತೇವೆ ಅಂತಾರೆ. ಸ್ಟೇಟ್ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡ್ಕೊಡಾಗಿಲ್ಲ. ಮೇನ್ ರೋಡ್ ಆಗ್ಬೇಕಿದೆ, ಶಿವಮೊಗ್ಗ ಹೊಸಪೇಟೆ ತನಕ ಡಬಲ್ ರೋಡ್ ಆದ್ರೆ ಎಷ್ಟು ಹಾನಿಗಳು ಕಡಿಮೆ ಆಗ್ತವೆ, ಆಮೇಲೆ ಸೇಫ್ ಆಗಿರುತ್ತೆ ಜರ್ನಿ. ನಿಮಗೆ ಹೆಂಗ್ ಫೀಲ್ ಆಗುತ್ತೆ ಸರ್? ಡೈಲಿ ಹೋಗ್ತೀವಲ್ಲ ಈ ರೋಡಲ್ಲಿ, ಹಿಂಸೆ ಅನ್ಸಲ್ಲ? ಹಾ, ಓಕೆ. ಈ ಕಡೆ ಹೊನ್ನಾಳಿಗೆ ಚೆನ್ನಾಗಿದೆಯಲ್ಲ ಸರ್ ಇಲ್ಲಿಂದ? ಓಕೆ.
ಹೋಗಲ್ಲ ಅವನು. ಗೈಸ್ ಟೈಮ್ 11:40 ನಾವು ಬಂದಿದ್ದೀವಿ ಹೊನ್ನಾಳಿಗೆ. ಇಲ್ಲೇನು ಸ್ಟಾಪ್ ಇಲ್ಲ, ಸೊ ಆನ್ ದಿ ವೇ ಹೋಗಲೇಬೇಕಲ್ಲ, ಹಾಗಾಗಿ. ಆ್ಯಂಡ್ ಇಲ್ಲಿಂದ ಮೇ ಬಿ ಇನ್ನೊಂದು ಅವರ್ ಜರ್ನಿ ಆಗ್ಬೋದು ಅಂತ ಕಾಣುತ್ತೆ ಶಿವಮೊಗ್ಗಕ್ಕೆ, ನೋಡೋಣ. ಶಿವಮೊಗ್ಗದಿಂದ ಚೆನ್ನಾಗಿದೆಯಲ್ಲ, ಗೈಸ್ ಹೊನ್ನಾಳಿ ಬಿಟ್ಟ ಮೇಲೂ ಕೂಡ ರೋಡ್ ಕಂಡೀಷನ್ ನೋಡಿ ಹೇಗಿದೆ ಅಂತೇಳಿ. ಸೊ ಅದೇನೇ ಹೇಳ್ತಾ ಹೋದರೆ ವಿಡಿಯೋ ಫುಲ್ ಇದನ್ನೇ ಹೇಳ್ತಾ ಹೋಗಬೇಕು. ಇಲ್ಲಿಗೆ ಸ್ಕಿಪ್ ಮಾಡೋಣ, ನೋಡೋಣ ಇದು ಯಾವಾಗ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತೇಳಿ. ಎಸ್ ಸರ್, ನೀವು ಸ್ಟ್ರೈಟ್ ಹೋದರೆ ನೀವು ಬೆಂಗಳೂರು ಹೋಗ್ಬೋದು, ನಾವು ರೈಟ್ಗೆ ಹೋಗಬೇಕು ತೀರ್ಥಹಳ್ಳಿಗೆ. ಗೈಸ್ ಶಿವಮೊಗ್ಗದಲ್ಲಿ ಈ ವೀಕು ಕೋಟೆ ಮಾರಿಕಾಂಬಾ ದೇವಿ ಜಾತ್ರೆ ನಡೀತಾ ಇದೆ. ಸೊ ಹಂಗಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಈ ಕಡೆ ಹಬ್ಬನ. ಅದು ಗೆಳೆಯರ ಶಿವಮೊಗ್ಗ ತನ ನೀವು ನಿದ್ದೆ ಮಾಡ್ತೀವಿ ಅಂದ್ರೆ ನಿದ್ದೆ ಬರಲ್ಲ ಗೈಸ್, ಆ ಲೆವೆಲಲ್ಲಿ ವೇ ಇದೆ. ನೀವೇ ನೋಡಿದ್ವಿ ಎಷ್ಟು ಹಾಳಾಗಿದೆ ಅಂತೇಳಿ. ಅಪ್ ಟು ಮಲೆಬೆನ್ನೂರು ತನ ಮಸ್ತಿತ್ತು ಹೈವೇ. ಮಲೆಬೆನ್ನೂರು ಆದಮೇಲೆ ಅಂತೂ
ಎಸ್ ಇಲ್ಲಿಂದ ನಾವು ಹೋಗ್ತೀವಿ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ತೀರ್ಥಹಳ್ಳಿ. ಸೊ ಶಿವಮೊಗ್ಗದಿಂದ 30 ಕಿಲೋಮೀಟರ್ ಇದೆ. ವೇವ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಇನ್ಮೇಲೆ ಕಂಪ್ಲೀಟ್ ಮಲೆನಾಡು ವೇ ಹೇಗಿರುತ್ತೆ ಅಂತ ಗೊತ್ತಲ್ಲ. ಚಿಕ್ಕದಾಗಿದ್ರೆ ಚೊಕ್ಕದಾಗಿದ್ರೆ ಸಾಕತ್ತಾಗಿರುತ್ತೆ ಶೂಟ್ ಮಾಡೋದಕ್ಕೆ. ಆ್ಯಂಡ್ ಆನ್ ದಿ ವೇ ನಿಮಗೆ ಹುಲಿಕಲ್ ಘಾಟ್ ಕೂಡ ಸಿಗುತ್ತೆ, ಅದನ್ನು ಕೂಡ ಶೂಟ್ ಮಾಡ್ತೀನಿ. ನೈಟ್ ಎಲ್ಲ ನನಗೂ ನಿದ್ದೆ ಇಲ್ಲ. ಆ್ಯಂಡ್ ದಾವಣಗೆರೆ ಟು ಮಂಗಳೂರು ಕಂಪ್ಲೀಟ್ಲಿ ಸಿಂಗಲ್ ಡ್ರೈವರ್. ಸೊ ಕಂಪ್ನಿಗೆ ಯಾರು ಇಲ್ಲ ಅಂತ ಹೇಳಿದ್ರು, ಜೊತೆಗೆ ನಾನು ಇದ್ದೀನಲ್ಲ ಸರ್ ಅಂದೆ. ನಾನು ಕೂಡ ಎದ್ದಿರ್ತೀನಿ ಬೆಳಿಗ್ಗೆ ತನಕ, ಬಿಕಾಸ್ ನಿಮಗಾಗಿ ಶೂಟ್ ಮಾಡಬೇಕಲ್ಲ ಗೈಸ್. ಆ್ಯಂಡ್ ಇದು ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 4 ನಿಲ್ಲುತ್ತೆ ನೋಡಿ ಮಂಗಳೂರು ಬಸ್ಸು. ಎಲ್ಲ ವೆಸ್ಟಲ್ಲಿದೆ ನಮ್ಮ ಅಶ್ವಮೇಧ ಆ್ಯಂಡ್ ಕರ್ನಾಟಕ ಸಾರಿಗೆ. ಗೈಸ್ ಇವಾಗ ಜಸ್ಟ್ ಗೋವಾ ಬಸ್ ಬಂತು ನೋಡಿ, ಕದಂಬ, ಶಿವಮೊಗ್ಗ ಗೋವಾ ಐ ಥಿಂಕ್. ಯಾ, ಈ ಬಸ್ ಕೂಡ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡೋಣ. ನಾವೆಲ್ಲ ದಾವಣಗೆರೆಯಿಂದ ಮಂಗಳೂರಿಗೆ ಹಾಸ್ಪಿಟಲ್ಗೆ ಹೋಗ್ತೀವ ಅಂಥವ್ರಿಗೆ ಸ್ಲೀಪರ್ ಬಸ್ ಒನ್ ಆಫ್ ದಿ ಬೆಸ್ಟ್ ಬಸ್ ಅಂತ ನಾನು ಸಜೆಸ್ಟ್ ಮಾಡೋದು. ಬಿಕಾಸ್ ಟ್ರೈನ್ ಕೂಡ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಬಸ್ ಅಂತೂ ಮಸ್ತ್ ಕಂಫರ್ಟಾಗಿ ಹೋಗ್ಬೋದು. ಸೊ ಏನು ಸಮಸ್ಯೆ ಇಲ್ಲ. ಬಟ್ ಈ ಸಮಸ್ಯೆ ಒಂದೇ ರೋಡ್ ಅಷ್ಟೇ. ಮಲೆಬೆನ್ನೂರಿಂದ ಅಪ್ ಟು ಚೀಲೂರು ಅಂತ ಒಂದು ಪ್ಲೇಸ್ ಸಿಗುತ್ತೆ ನಿಮಗೆ ಹೊನ್ನಾಳಿ ಆದಮೇಲೆ, ಅಲ್ಲಿ ತನಕ ರೋಡ್ ಅಂತೂ ಕೆಟ್ಟೋಗ್ಬಿಟ್ಟಿದೆ. ಅದು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಲಲ್ಲ ಗೈಸ್. ಏನು ಸರ್? ಹಾಂ, ಆಮೇಲೆ ಇಳಿದೋದ್ರೆ ಕಷ್ಟನ. ಅವು ಜಸ್ಟ್ ಇವಾಗ ಇಳಿದೋದವಲ್ಲ ಶಿವಮೊಗ್ಗ. ಏನೋ ಜಾತ್ರೆ ನಡೀತಿದೆಯಲ್ಲ ಸರ್, ಹಂಗಾಗಿ. ಗೈಸ್ ಶಿವಮೊಗ್ಗ ಟು ತೀರ್ಥಹಳ್ಳಿ ವಯಾ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ ಮೇಲೆ ಮಸ್ತಿದೆ ವಿಡಿಯೋ ಅಂತೂ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಇದು ಯಾವ ದಾವಣಗೆರೆ ಮಂಗಳೂರ? ಹಾಂ, 9 ಗಾಡಿ. ಓಕೆ ಓಕೆ ಗೈಸ್, ದಾವಣಗೆರೆ 9:30 ಬಿಡುತ್ತಲ್ಲ, ಆ ಬಸ್ ನಮಗೆ ತೀರ್ಥಹಳ್ಳಿಲಿ ಸಿಕ್ತು ನೋಡಿ. ಇವಾಗ ಜಸ್ಟ್ ಅದು ಕೂಡ ಹೋಗ್ತಾ ಇದೆ. ನಮ್ದು ಇನ್ನೊಂದು 15 ಮಿನಿಟ್ಸ್ ಇಲ್ಲಿ ಟೀ ಬ್ರೇಕ್ ಕೊಟ್ಟಿದ್ದಾರೆ, ಮುಗಿಸ್ಕೊಂಡು ನಾವು ಹೊರಡೋದೇನೆ. ಹಿಂದೆ ಮುಂದೆ ಹೋಗುತ್ತೆ ಗೈಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಸ್ಸಸ್ಸು, ಬಿಕಾಸ್ ಇಲ್ಲಿಂದ ಇನ್ನು ಮುಂದೆ ಘಾಟ್ ಇದೆ ಎಲ್ಲ. ಇದೇನೆ ಬಸ್ ಸ್ಟಾಪು. ಸೊ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ. ಗೈಸ್ ವೆಲ್ಕಮ್ ಟು ತೀರ್ಥಹಳ್ಳಿ ಬಸ್ ಸ್ಟಾಪ್. ಓಲ್ಡ್ ಬಸ್ ಸ್ಟಾಪ್ ಇದು. ತೀರ್ಥಹಳ್ಳಿಲಿ ನಿಮಗೆ ಒಂದು 15 ಮಿನಿಟ್ಸ್ ಬ್ರೇಕ್ ಇದೆ. ಸೊ ಟಿಫಿನ್ ಮಾಡೋರು ಅಥವಾ ಲೈಟಾಗಿ ಏನಾನ ಹೊಟ್ಟೆಗೆ ತಿನ್ನಬೇಕು ಅನ್ನೋರು ತಿನ್ಕೋಬೋದು. ಇಡ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಹೇಳಿದ್ರು. ಸೊ ಅವರು ಕೂಡ ಇಡ್ಲಿ ತಿಂದಿದ್ದಾರೆ. ಜಸ್ಟ್ ನಾನು ಒಂದು ಕಾಫಿ ತೊಗೊಂಡೆ. ಸೊ ಇಲ್ಲಿಂದ ಕುಂದಾಪುರ 87 ಕಿಲೋಮೀಟರ್ಸ್ ಇದೆ. ಅದರಲ್ಲಿ 40 ಕಿಲೋಮೀಟರ್ಸ್ ಹುಲಿಕಲ್ ಸಿಗುತ್ತೆ. ಅಲ್ಲಿ ಒಂದು 15 ಕಿಲೋಮೀಟರ್ಸ್ ಹುಲಿಕಲ್ ಘಾಟ್ ಇದೆ. ಸೊ ಮಸ್ತಿದೆ, ಅದನ್ನು ಎಂಜಾಯ್ ಮಾಡೋಣ. ಕಾಫಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 2:15 ಆಗಿದೆ. ಸೊ ಕುಂದಾಪುರ 4 ಗಂಟೆಗೆ ರೀಚ್ ಆಗ್ಬೋದು ಮೇ ಬಿ. ಮೈನ್ ಥಿಂಗ್ ಹೇಳಿಲ್ಲ ಗೈಸ್, ಕರ್ನಾಟಕದಲ್ಲಿ ಕೆಲವೊಂದು ಘಾಟಲ್ಲಿ ಅಷ್ಟೇ ಬಸ್ಗಳು ಅಂದರೆ ಲಾಂಗ್ ಬಸ್ಸಸ್ನ ಅಲೋ ಮಾಡ್ತಿದ್ದಾವೆ. ಸೊ ಹುಲಿಕಲ್ ಘಾಟು, ಶಿರಾಡಿ ಘಾಟು, ಅದು ಬಿಟ್ಟರೆ ಚಾರ್ಮಡಿ ಘಾಟು. ಸೊ ಆಗುಂಬೆ ಘಾಟ್ ಕೂಡ ಇದೆ. ಸೊ ಅಲ್ಲಿ ಲಾಂಗ್ ಬಸ್ಸಸ್ ಅಲೋ ಇಲ್ಲ. ಹಂಗಾಗಿ ಹುಲಿಕಲ್ ಘಾಟ್ ಮೇಲೆ ಕುಂದಾಪುರ ಹೋಗ್ತೀವಿ. ಕುಂದಾಪುರದಿಂದ ಹೇಗೇನು ಉಡುಪಿ, ಮಂಗಳೂರು ನೋಡೋಣ ಮುಂದೆ ಎಲ್ಲೆಲ್ಲಿ ಹೋಗುತ್ತೆ ಅಂತೇಳಿ ಅದನ್ನು ಕೂಡ ಶೂಟ್ ಮಾಡ್ತೀನಿ. ಹುಲಿಕಲ್ ಏನು ಕೇಳಿ ಫೇಮಸ್ಸು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಪ್ರದೇಶ ಯಾವುದಂದರೆ ಹುಲಿಕಲ್. ಸೊ ಅದೊಂದು ಏನು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಬನ್ನಿ ಅಲ್ಲಿಗೆ ಹೋಗೋಣ. ಹೊರಡೋದು ಸರ್?
ಜಾತ್ರೆ ಇದೆ 25 ಇಲ್ಲಿ ಶಿವಮೊಗ್ಗನೂ ಇದೆ ಸೇಮ್ ಅಲ್ಲ ಸರ್? ಹಾಂ, ಶಿವಮೊಗ್ಗಲ್ಲೂ ಇದೆಲ್ಲ ಇದ್ದಿದ್ದು ಕೋಟೆ. ಹಾಂ 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 ಹಾಂ. ಆಮೇಲೆ ನೋಡೋದಕ್ಕೂ ಡಿಫ್ರೆಂಟ್ ಆಗಿದೆಯಲ್ಲ ತೀರ್ಥಹಳ್ಳಿ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತಲ್ಲ ಈ ಕಡೆ. ಓಕೆ ಗೈಸ್, ಇಲ್ಲಿದೆ ನೋಡಿ ಮಂಗಳೂರು ದಾವಣಗೆರೆ. ಇಲ್ಲಿ ಟೀ ಬ್ರೇಕ್ ನಾವು ಕೊಟ್ಟಿದ್ದಾರೆ, ಫುಡ್ ಪಾಯಿಂಟ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಟೀ ಬ್ರೇಕ್ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಸ್ಟ್ರೈಟ್ ಹೋದ್ರೆ ಆಗುಂಬೆ ಘಾಟ್ ಮೇಲೆ ಮಣಿಪಾಲ್ ಉಡುಪಿ ಹೋಗ್ಬೋದು. ಅಂಡ್ ನಾವು ರೈಟ್ಗೆ ಹೋಗ್ಬೇಕು ಹುಲಿಕಾಲ್ ಘಾಟ್ ಮೇಲೆ ಕುಂದಾಪುರ್ ಮಣಿಪಾಲ್ ಉಡುಪಿಗೆ. ದಾವಣಗೆರೆ ಗೈಸ್, ಲಾಸ್ಟ್ ಬಸ್ ಬಂತು ನೋಡಿ ಮಂಗಳೂರು ದಾವಣಗೆರೆ. ಗೈಸ್, ತೀರ್ಥಹಳ್ಳಿಯಿಂದ ಮಾಸ್ತಿಕಟ್ಟೆ ಅಂತ ಒಂದು ಪ್ಲೇಸ್ ಇದೆ. ವೇವ್ ಅಂತೂ ಅಮೇಝಿಂಗ್ ಆಗಿದೆ. ಅದು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ, ಮಸ್ತಿದೆ ಗೈಸ್. ಮಾಸ್ತಿಕಟ್ಟೆ ಆದಮೇಲೆ ಕಂಪ್ಲೀಟ್ಲಿ ಸಿಮೆಂಟ್ ವರ್ಕ್ ಸಿಗುತ್ತೆ ನಿಮಗೆ. ಸಿಮೆಂಟ್ ವರ್ಕ್ ಸಿಕ್ತು ಅಂದ ತಕ್ಷಣ ನಾವು ತಿಳ್ಕೊಬೇಕು ಹುಲಿಕಲ್ ಘಾಟ್ಗೆ ಎಂಟರ್ ಆದ್ವಿ ಅಂತ. ಎಸ್, ಇನ್ನೊಂದು ಸ್ವಲ್ಪ ದೂರ ಚೆಕ್ ಪೋಸ್ಟ್ ಕೂಡ ಸಿಗುತ್ತೆ. ಓಕೆ, ಇದು ಎಂಟ್ರೆನ್ಸ್ ಆಫ್ ಹುಲಿಕಲ್ ಘಾಟ್. ಇಲ್ಲಿಂದ ಸ್ಟಾರ್ಟ್ ಅಲ್ಲ? ಎಷ್ಟು ಕಿಲೋಮೀಟರ್ ಇದೆ ಸರ್? ಇದು ಸಿದ್ದಾಪುರ ಸಿಗತ್ತನ ಅಲ್ಲ? ಹಾಂ ಹಾಂ ಹಾಂ. ಇದು ಟೆಂಪಲ್ ಸರ್? ಚುಂಡಿ ಕಾಂಬ. ಹಾಂ ಹಾಂ ಹಾಂ. ಓಕೆ ಓಕೆ. ಓ, ಎಷ್ಟು ಚಿಕ್ಕಿದೆ ನೋಡಿ ಅದು ರೋಡು, ನಂಗೆ ಕಾಣಿಸ್ಲೇ ಇಲ್ಲ. ಗೈಸ್, ಹುಲಿಕಲ್ ಘಾಟ್ದು ಕಂಪ್ಲೀಟ್ ವಿಡಿಯೋ ಇದೆ. ಸಖತ್ ಡೇಂಜರಸ್ ಘಾಟು ನಮ್ಮ ಕರ್ನಾಟಕದಲ್ಲಿ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ವಿಡಿಯೋ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ತುಂಬ ಎಂಜಾಯ್ ಮಾಡ್ತೀವ ನೀವು. ಆ್ಯಂಡ್ ಲಾಸ್ಟ್ ವೀಕ್ ಲ್ಯಾಂಡ್ ಸ್ಲೈಡ್ ಕೂಡ ಆಗಿದೆ, ಅದು ಕೂಡ ಇದೆ ವಿಡಿಯೋದಲ್ಲಿ. ಕಂಪ್ಲೀಟ್ ವಿಡಿಯೋ ನೋಡ್ಕೊಂಬನ್ನಿ. ಇದೆಲ್ಲ ಕುಸ್ತಿವದ ಸರ್ ಗುಡ್ಡ ಸೈಡ್? ಗೈಸ್, ಹುಲಿಕಲ್ ಘಾಟ್ ಇಳಿದ ತಕ್ಷಣ ನಮಗೆ ಸಿಗೋ ಫಸ್ಟು ಸಿಟಿ ಬಂದ್ಬಿಟ್ಟು ಸಿದ್ದಾಪುರ. ಎಸ್, ಇಲ್ಲಿಂದ ನಾವು ಎಗೇನ್ ಕೋಸ್ಟಲ್ ವಿಷನ್ ಏನು ಹೈವೇ ಇದೆ ಅಲ್ಲಿಗೆ ಜಾಯ್ನ್ ಆಗ್ತೀವಿ. ಆ್ಯಂಡ್ ಸಿದ್ದಾಪುರ ಏನಕ್ಕೆ ಫೇಮಸ್ ಅಂದರೆ ನೋಡಿ, ಈ ಕಡೆ ರೈಟಲ್ಲಿ ನಿಮಗೊಂದು ರೋಡ್ ಕಾಣ್ತಾ ಇದೆ. ಈ ಹುಬ್ಳಿ ಕಡೆಯಿಂದ ಏನು ಬಸ್ಸಸ್ ಬರುತ್ತಲ್ಲ, ಹುಬ್ಳಿ ಆಮೇಲೆ ನಾರ್ತ್ ಕರ್ನಾಟಕ ಸೈಡು, ಅದೆಲ್ಲ ಇಲ್ಲೇ ಜಾಯ್ನ್ ಆಗೋದು. ಇಲ್ಲಿಂದ ಎಗೇನ್ ನಮ್ಮ ಕೋಸ್ಟಲ್ ಹೈವೇ ಏನಿದೆ ಅಲ್ಲಿಗೆ ಜಾಯ್ನ್ ಆಗ್ತೀವಿ. ಗೈಸ್, ಫೈನಲಿ ನಾವು ಜಾಯ್ನ್ ಆಗ್ತಾ ಇದ್ದೀವಿ ನಮ್ಮ ಕೋಸ್ಟಲ್ ಹೈವೇ ಮಂಗಳೂರು ಟು ಮುಂಬೈ. NH17 ಆಗಿತ್ತು ಮೊದಲು, ಇವಾಗ NH66 ಆಗಿದೆ. ಈ ಹೈವೇಗೆ ಜಾಯ್ನ್ ಆಗ್ತಾ ಇದ್ದೀವಿ. ಜಾಯ್ನ್ ಆದ್ಮೇಲೆ ನಾವು ಬಂದಿದ್ದೀವಿ ಕುಂದಾಪುರಕ್ಕೆ. ಇಲ್ಲೇನು ಬಸ್ ಸ್ಟಾಪ್ ಗೋಲ್ಲ ಸರ್? ಹಾಂ ಹಾಂ ಹಾಂ. ಗೈಸ್, ಫಸ್ಟು ಮಣಿಪಾಲ್ ಹೋಗ್ಬಿಟ್ಟು ದೆನ್ ಉಡುಪಿಗೆ ಬರುತ್ತೆ.
ನೀವು ಇಲ್ಲಿ ಸ್ಟ್ರೈಟ್ ಹೋದರೆ ನೀವು ಉಡುಪಿಗೆ ಹೋಗ್ಬೋದು, ಬಟ್ ನಾವು ಮಣಿಪಾಲ್ ಫಸ್ಟ್ ವಿಸಿಟ್ ಮಾಡಿ ದೆನ್ ಉಡುಪಿಗೆ ಬಂದು ಜಾಯ್ನ್ ಆಗ್ತೀವಿ. ಗೈಸ್ ನಿದ್ದೆನೇ ಮಾಡಿಲ್ಲ ಗೈಸ್ ನಿಮಗಾಗಿ ಶೂಟ್ ಮಾಡೋದಕ್ಕೆ. ಸೊ ನಿದ್ದೆನೂ ಬರಲಿಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಆಗಿತ್ತು ಜರ್ನಿ. ಈ ಸೈಡು ಹ್ಯೂಮಿಡಿಟಿ ಜಾಸ್ತಿ ಗೈಸ್, ಕಿತ್ಕೊಂಡು ಹಿಡಿತಾ ಇದೆ ಶೆಕೆ. ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 5:15. ಇಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಡೈರೆಕ್ಟ್ ಮಂಗಳೂರಲ್ಲೇ ಸಿಗೋಣ. ನೀವು ಸ್ಟ್ರೈಟ್ ಹೋದ್ರೆ ಮಲ್ಪೆ ಹೋಗ್ಬೋದು, ಮಲ್ಪೆ ಬೀಚ್ ಗೈಸ್. ಇಲ್ಲಿಂದ ಒಂದು 7 ಕಿಲೋಮೀಟರ್ ಇದೆ ಉಡುಪಿಯಿಂದ. ಆ್ಯಂಡ್ ನಾವು ಲೆಫ್ಟ್ ಹೋಗಿ ಅಗೇನ್ ಜಾಯ್ನ್ ಆಗಬೇಕು ಹೈವೇನ ಮಂಗಳೂರಿಗೆ. ಸರ್ ಕೊಟ್ಟಾರಿ ಚೌಕ್. ಇದೇನಾ ಲಾಲ್ಬಾಗ್? ಬೆಂಗಳೂರಲ್ಲೂ ಲಾಲ್. ಓಕೆ ಓಕೆ. ಹಾಂ ಹಾಂ ಹಂಗೆ ಅಲ್ಲ, ಫುಲ್ ಎ ಸಿನೇ ಬೇಕು ಅವ್ರಿಗೆಲ್ಲ. ಹಾಂ ಹಾಂ ಹಾಂ. ಇದೇನಾ ಲಾಸ್ಟ್ ಸ್ಟಾಪ್? ಇದು ಏನಪ್ಪ ಹೋಗಲ್ಲ? ಹಾಂ ನಡಿ, ಲಾಸ್ಟ್ ಬಸ್ ಸ್ಟಾಪ್ ಹೋಗೋಣ. ಹಾಸ್ಪಿಟಲ್ ಒಳಗಡೆ ಅಲ್ಲಿ ಪಾರ್ಕಿಂಗ್. ಓಕೆ ಓಕೆ. ಹಾಂ 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 ಓಕೆ. ಅಲ್ಲಿಂದನೇ ಸೀಟ್ ಅಲ್ಲಿಂದನೇ ಹಾಕೊಂಡ್ಬರ್ತೀವಲ್ಲ, ಬುಕ್ಕಿಂಗ್ ಇದೆ. ಓಕೆ. ಇವಾಗ ನಾವಿದ್ದೀವಿ ಮಂಗಳೂರು ಬಸ್ ಸ್ಟಾಪಲ್ಲಿ. ಸೊ ಎಲ್ಲ ಪ್ಯಾಸೆಂಜರ್ಸ್ ಇಳಿದಿದ್ದಾರೆ, ನಾನು ಒಬ್ಬನೇ. ಆ್ಯಕ್ಚುಲಿ ನಾನು ಇಲ್ಲಿ ಇಳಿಬೇಕು, ಬಟ್ ನಿಮಗಾಗಿ ಎನ್ನಪೋಯ ಅಂತ ಲಾಸ್ಟ್ ಸ್ಟಾಪ್ ಇದೆ ಹಾಸ್ಪಿಟಲಲ್ಲಿ. ಸೊ ಹಾಸ್ಪಿಟಲ್ ಒಳಗಡೆ ನನಗೆ ಅಲೋ ಮಾಡಲ್ಲ. ಸೊ ನಾನು ಮೇನ್ ಗೇಟಲ್ಲೇ ಹೇಳ್ಕೊತೀನಿ ಲಾಸ್ಟ್ ಸ್ಟಾಪ್ ತನಕ ಹೋಗಿ, ಬಿಕಾಸ್ ಅಲ್ಲಿಂದ ಬಂದಿದ್ದೀನಿ. ನಿಮಗೆ ಅದೊಂದು ತೋರಿಸೋಣ ಅಂತೇಳಿ. ಏಗೇನು ಅಲ್ಲಿಂದ ಸಿಟಿ ಬಸ್ಸಸ್ ಇದೆ, ನಾನು ವಾಪಸ್ ಬರ್ಬೋದು ಇಲ್ಲಿಗೆ. ಸೊ ಇಲ್ಲಿಂದ ಇನ್ನೊಂದು 10 ಕಿಲೋಮೀಟರ್ಸ್ ಏನೋ ಇದೆ. ಜರ್ನಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಆಯ್ತು ಗೈಸ್. ಎಸ್ಪೆಷಲಿ ಘಾಟ್ ರೋಡ್ ಏನಿದೆ, ಲೈಕ್ ನೀವು ತೀರ್ಥಹಳ್ಳಿ ಆದಮೇಲೆ ತೀರ್ಥಹಳ್ಳಿಯಿಂದ ಮಾಸ್ತಿಕಟ್ಟೆ, ಆಮೇಲೆ ಹುಲಿಕಲ್ ಘಾಟು, ಆಮೇಲೆ ಈ ಕಡೆ ಸಿದ್ದಾಪುರ ಅಪ್ ಟು ಕುಂದಾಪುರ ತನ ನೆಕ್ಸ್ಟ್ ಲೆವೆಲ್ ಡ್ರೈವಿಂಗ್ ಮಾಡ್ಕೊಂಬಂದ್ರು ಸರ್. ಸೊ ಅವನು ಕೂಡ ಮಾತಾಡ್ಸೋಣ. ಕಂಪ್ಲೀಟ್ ಬ್ಯುಸಿ ಆಗಿದ್ದಾರೆ, ಬಿಕಾಸ್ ಸಿಂಗಲ್ ಡ್ರೈವರ್ ಅಷ್ಟೇನೆ. ಸೊ ಎಲ್ಲ ಅವರೇ ಮೇಂಟೈನ್ ಮಾಡಬೇಕು. ಹಂಗಾಗಿ ಲಾಸ್ಟ್ ಸ್ಟಾಪಲ್ಲಿ ಅವ್ರದ್ದೊಂದು ಇಂಟರ್ವ್ಯೂ ತೊಗೊತೀನಿ. ಸೊ 5 ಮಿನಿಟ್ಸ್ ಕೂಡ ಮಲಗಿಲ್ಲ ನಾನು. ಸೊ ಜಸ್ಟ್ ಸುಮ್ಮನೆ ಬಂದೆ, ರೆಸ್ಟ್ ಮಾಡಿದೆ, ಮತ್ತೆ ಹೋಗಿ ಶೂಟ್ ಮಾಡಿದೆ. ಬಿಕಾಸ್ ಅವ್ರ ಡ್ರೈವಿಂಗ್ ನನಗೆ ಇಷ್ಟ ಆಯಿತು. ಹಂಗಾಗಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ಲಾಸ್ಟ್ ಸ್ಟಾಪ್ ನೋಡೋಣ ಏನಪ್ಪ ಹೇಗಿದೆ ಅಂತೇಳಿ. ಜಸ್ಟ್ ಇದು ಮೈನ್ ಬಸ್ ಸ್ಟಾಪ್ ಅಲ್ಲ ಸರ್? ಬಸ್ ಅನ್ಬೋದು. ಅಲ್ಲೇ ಹೋಗ್ತೀವ ಯೂನಿವರ್ಸಿಟಿ ಮುಂದೆ? ಇದು ಹಾಸ್ಪಿಟಲ್ಗೆ ಹೋಗುತ್ತಾ ಸರ್ ಈ ರೂಟು?
ನಮ್ಮ ದಾವಣಗೆರೆ ಹೆಂಗ್ ಬಾಪೂಜಿ ಇದೆಯೋ ಹಂಗೆ ಇದೆಯಲ್ಲ ಎನ್ನಪ್ಪಯ್ಯ. ಹೌದಾ? ಹಾ ಹಂಗೆ. ಹಾ ನೀವು ಸರ್ ಹೋಗೋದು ಇದೇ ಲಾಸ್ಟಾ? ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಾರ್ಕಂಡೇಶ್ ಅಂತ. ಓಕೆ ಸರ್, ಎಷ್ಟು ವರ್ಷದಿಂದ KSRTC ಕೆಲಸ ಮಾಡ್ತಿದ್ದೀವಿ? 14 ವರ್ಷ ಆಯ್ತು. 14 ವರ್ಷ. ಈ ರೂಟ್ ಬಗ್ಗೆ ಹೇಳಿ ಸರ್, ದಾವಣಗೆರೆ ಮಂಗಳೂರು. ಊಟ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ. ಓಕೆ, ಯಾವ್ಯಾವ ರೂಟ್ ಮಾಡ್ತಾ ಇದೀವಿ ಸರ್? ಮೊದಲು ಗುಲ್ಬರ್ಗ ಮಾಡ್ತಿದ್ದೆ, ಆಮೇಲೆ ಬೆಂಗಳೂರು ಮಾಡಿದೆ. ಓಕೆ, ಇವಾಗ ಮಂಗಳೂರು ಮಾಡ್ತಿದ್ದೀನಿ. ಓಕೆ. ಸೊ ನನಗೆ ಅದು ಹುಲಿಕಲ್ ಘಾಟಲ್ಲಿ ಡ್ರೈವಿಂಗ್ ಮಾಡಿದ್ವಿ ಸರ್, ಸಖತ್ ಇಷ್ಟ ಆಯಿತು. ಸೊ ಸರ್ ಇಲ್ಲಿಂದ ಹೊರಡೋದು ಸಂಜೆ ಬಸ್ಸು? ಸರ್ 8 ಬಿಡ್ತೀವಿ. 8 ಓಕೆ. ಟೋಟಲ್ ಎಷ್ಟು ಬಸ್ ಇದೆ ಸರ್ ಸಂಜೆ? ಸರ್ ಇಲ್ಲಿ ನಮ್ಮ 3 ಸ್ಲೀಪರ್ ಅದಾವು. ಓಕೆ. ಮತ್ತೆ ಚಳ್ಳಕೆರೆ ಕೆಂಪಗಡೆ ಒಂದು 2 ಅದಾವು. 3 ಸ್ಲೀಪರ್ ಇಲ್ಲಿ ಎನ್ನಪ್ಪಯಿಂದಾನೇ ಹೊರಡುತ್ತಲ್ಲ? ಇಲ್ಲಿಂದಾನೆ ಹೊರಡುತ್ತೆ. ಇಲ್ಲಿಂದಾನೇ ಹೊರಡೋದು. ಓಕೆ ಸರ್. ಓಕೆ, ಸಿಗೋಣ ಮತ್ತೆ ದಾವಣಗೆರೆಯಲ್ಲಿ. ಆಯ್ತು ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿದ್ಕೊಂತೀನಿ ಅಂತ ಹೇಳ್ತಾ ಈ ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ ಸ್ಮಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.